ಏಳುವರೆ ಶನಿ ಬಿಡುಗಡೆಯ ಒಂದು ಕಾಲಘಟ್ಟ ಒಳ್ಳೆ ರೀತಿಯಾದಂತಹ ಫಲಾಫಲವನ್ನು ಕೊಡುವಂತಹ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಶನಿಯಿಂದಾಗಿ ಸಾಕಷ್ಟು ರೀತಿಯಾದಂತಹ ವೈಭೋಗವನ್ನು ಕೂಡ ಅನುಭವಿಸುವಂತಹ ಯೋಗ ಈ ತಿಂಗಳಿನಲ್ಲಿ ಇರುವಂಥದ್ದು. ಪಂಚಮ ಸ್ಥಾನದಲ್ಲಿರ್ತಕ್ಕಂತಹ ಗುರುವು ಸಾಕಷ್ಟು ರೀತಿಯಾದಂತಹ ಬಲಿಷ್ಠ ಯೋಗಗಳನ್ನು ಕೊಡುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. 6ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಶತ್ರುಗಳಿಂದ ಭೀತಿ, ಭಯ ಅಥವಾ ವಿರೋಧಗಳು, ವೈಮನಸ್ಸು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯಿಂದ ಇದ್ದಷ್ಟು ಒಳ್ಳೆಯದು. ಶ್ರೀ ಗುರುಭ್ಯೋ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮಕರ ರಾಶಿ ಈ ತಿಂಗಳಿನಲ್ಲಿ ಯಾವ ರೀತಿಯಾದಂತಹ ಗ್ರಹ ಸ್ಥಿತಿಗಳು ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಳ್ಳುವ. ಪ್ರಧಾನವಾಗಿ ದ್ವಿತೀಯ ಸ್ಥಾನದಲ್ಲಿರ್ತಕ್ಕಂತಹ ಶನಿಯು ಈ ತಿಂಗಳ ಕೊನೆ ಭಾಗದಲ್ಲಿ 3ನೇ ಸ್ಥಾನಕ್ಕೆ ತನ್ನ ಸ್ಥಾನವನ್ನು ಪಲ್ಲಟ ಮಾಡುವಂಥದ್ದು. ಅದೇ ರೀತಿ ಆ ಸ್ಥಾನದಲ್ಲಿ ಅಂದರೆ ಮೀನರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು ಇರತಕ್ಕಂಥದ್ದು. ಅದೇ ರೀತಿಯಾಗಿ ಪಂಚಮ ಸ್ಥಾನದಲ್ಲಿ ಗುರು ಇರುವಂಥದ್ದು, 6ನೇ ಸ್ಥಾನದಲ್ಲಿ ಕುಜ ಇರುವಂಥದ್ದು, 9ನೇ ಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು. ಈ ರೀತಿಯಾದಂಥ ಗ್ರಹಸ್ಥಿತಿಗಳ ಮುಖಾಂತರವಾಗಿ ಯಾವ ರೀತಿಯಾದಂಥ ಫಲಾಫಲಗಳಿದೆ ಅಂತ ಹೇಳುವಂಥದ್ದು ನೋಡೋದಾದರೆ, ಆರೋಗ್ಯದ ವಿಷಯದಲ್ಲಿ ಒಳ್ಳೆಯ ರೀತಿಯಾದಂಥ ಫಲವನ್ನು ಈ ಒಂದು ತಿಂಗಳಲ್ಲಿ ಕಾಣಬಹುದು. ಅದೇ ರೀತಿ ದ್ವಿತೀಯ ಸ್ಥಾನವನ್ನು ಕುಟುಂಬ ಸ್ಥಾನ, ರಕ್ಷಾಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ ಅಂತ ಹೇಳ್ತೇವೆ. ಆ ಒಂದು ವಿಷಯದಲ್ಲಿಯೂ ಕೂಡ ವಿಶೇಷವಾದಂಥ ಫಲಾಫಲಗಳಿರುವಂಥದ್ದು. ಕುಟುಂಬದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿಗಳು ವೃದ್ಧಿ ಆಗುವಂಥದ್ದು. ಮಾಡುವಂಥ ಕೆಲಸ ಕಾರ್ಯದಲ್ಲಿಯೂ ಕೂಡ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥದ್ದು. ಒಳ್ಳೆಯ ಮಾತುಗಳು ನಿಮ್ಮ ಮುಖ ಅಂತರವಾಗಿ ಬರ್ತಕ್ಕಂಥದ್ದು ಅಥವಾ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಅಭಿಪ್ರಾಯಗಳು ಬಹಳ ಒಳ್ಳೆಯ ರೀತಿಯಾಗಿ ಸಮಾಜದಲ್ಲಿ ಬರುವಂಥದ್ದು. ಸಮಾಜಮುಖಿಯಾದಂಥ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿರುವಂಥದ್ದು. ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಪ್ರಶಸ್ತಿಗಳು ಕೂಡ ಸಿಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು. ಇನ್ನು 3ನೇ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿಯೂ ಕೂಡ ಒಳ್ಳೆಯ ರೀತಿಯಾದಂಥ ಫಲಾಫಲವನ್ನು ಕಾಣಬಹುದು. ರವಿ ಬುಧನ ಒಂದು ಯೋಗದಿಂದಾಗಿ ಒಳ್ಳೆಯ ಫಲಗಳು ಕಾಣುವಂಥದ್ದು. ಅದೇ ರೀತಿ ಶುಕ್ರನಿಂದಾಗಿಯೂ ಕೂಡ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಸಹೋದರರಿಂದ ಒಳ್ಳೆಯ ಅವಕಾಶಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ಇನ್ನು ಪೂರ್ವಾರ್ಜಿತವಾಗಿ ಬಂದಂಥ ಕೆಲವಷ್ಟು ಸ್ವತ್ತುಗಳಿರಬಹುದು, ಸಂಪತ್ತುಗಳಿರಬಹುದು, ನಿಮಗೆ ಒಳ್ಳೆಯ ರೀತಿಯಿಂದ ಕೈ ಸೇರುವಂಥ ಯೋಗಗಳಿರುವಂಥದ್ದು. ನ್ಯಾಯ ತೀರ್ಮಾನಾದಿ ವಿಷಯಗಳಿದ್ದರೆ ಅದು ತೀರ್ಮಾನ ಆಗುವಂಥ ಯೋಗ ಈ ಒಂದು ಸಂದರ್ಭದಲ್ಲಿ ಇದೆ. ಅದೇ ರೀತಿಯಾಗಿ ಇರ್ತಕ್ಕಂತಹ ರಾಹುವಿನಿಂದಾಗಿಯೂ ಕೂಡ ಅಲ್ಪ ಸ್ವಲ್ಪ ಕೆಲವಷ್ಟು ನಿಮ್ಮ ಒಂದು ಮಾತಿನ ಅಥವಾ ನಿಮ್ಮ ಒಂದು ಕೃತಿಯ ಅಥವಾ ನಿಮ್ಮ ಕೆಲವಷ್ಟು ಚಟುವಟಿಕೆಗಳ ಮೇಲೆ ಅಪವಾದಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟು ಒಳ್ಳೇದು ಮಾಡಿದರೂ ಕೂಡ ಕೆಲವಷ್ಟು ನಿಮ್ಮ ಮೇಲೆ ಕೊಂಕು ಮಾತಿನಿಂದಾಗಿ ಕೆಲವಷ್ಟು ಬೇಸರ ಆಗುವಂತಹ ಕೆಲವಷ್ಟು ಸನ್ನಿವೇಶಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಜೋಪಾನವಾಗಿರಿ, ಜಾಗೃತಿಯಾಗಿ ಮುಂದುವರಿರಿ. ಅದೇ ರೀತಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಮಕ್ಕಳ ಒಂದು ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಫಲವನ್ನು ಕೊಡುವಂಥದ್ದು. ಇನ್ನು ಮಾನಸಿಕವಾಗಿಯೂ ಕೂಡ ಒಳ್ಳೆಯ ಧೈರ್ಯ, ಶೌರ್ಯವು ಕೂಡ ವೃದ್ಧಿಯಾಗುವಂಥದ್ದು. ಮನಸ್ಸಿಗೆ ಹೊಸ ಹೊಸ ರೀತಿಯಾದಂತಹ ಆಲೋಚನೆಗಳು ಸಿಗುವಂಥದ್ದು. ಹೊಸ ಕಾರ್ಯಗಳಲ್ಲಿ ಅಥವಾ ಹೊಸ ರೀತಿಯಾದಂತಹ ವಿಧಾನದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿಕ್ಕೆ ಮಾಡುವಂಥ ಪ್ರಯತ್ನದಿಂದ ಒಳ್ಳೆಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. 6ನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನಿಂದಾಗಿ ಅಲ್ಪ ಸ್ವಲ್ಪ ಶತ್ರುಬಾಧೆಗಳು, ಶತ್ರುದೋಷಗಳು ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಇನ್ನೊಬ್ಬರ ವಿಷಯದಲ್ಲಿ ಸಹಾಯ ಸಹಕಾರಕ್ಕೋಸ್ಕರವಾಗಿ ದಾಖಲೆ ಪತ್ರ ಇಲ್ಲದೇ ಕೆಲವಷ್ಟು ಮಾಡಿರ್ತಕ್ಕಂಥ ವ್ಯಾಪಾರ ಇರಬಹುದು, ವ್ಯವಹಾರಗಳಿರಬಹುದು, ಸಾಲದ ವಿಷಯಗಳಿರಬಹುದು, ಎಲ್ಲವೂ ಕೂಡ ಜಾಗ್ರತೆ ಇರಬೇಕಾಗುತ್ತೆ. ಅದುವೇ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಆದಷ್ಟು ಜಾಗ್ರತೆಯಿಂದ ಮುನ್ನಡೆಯಿರಿ. ಜೋಪಾನವಾಗಿರ್ತಕ್ಕಂಥ ಕೆಲವಷ್ಟು ವಿಷಯಗಳಲ್ಲಿ ಸುರಕ್ಷತೆ ಕ್ರಮಗಳನ್ನು ತಗೊಂಡು ಸಾಹಸಮಯವಾಗಿರುವಂತಹ ಕೆಲವಷ್ಟು ಕೆಲಸ ಕಾರ್ಯಗಳನ್ನು ಮಾಡುವಾಗಲೂ ಸಮೇತವಾಗಿ ಜಾಗ್ರತೆಯಿಂದಿರಿ. ವಾಹನವನ್ನು ಚಲಿಸುವಾಗಲೂ ಕೂಡ ಆದಷ್ಟು ಜಾಗ್ರತೆಯಿಂದಿದ್ದಷ್ಟು ಒಳ್ಳೆಯ ರೀತಿಯಾದಂಥ ಒಂದು ಪ್ರತಿಫಲವನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ವಿವಾಹಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೆ ಒಳ್ಳೆಯ ರೀತಿಯಾದಂತಹ ಸಮಯ, ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿರ್ತಕ್ಕಂಥದ್ದು. ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿಯೂ ಕೂಡ ಒಳ್ಳೆಯ ಫಲವನ್ನು ಅನುಭವಿಸುವಂಥ ಯೋಗ ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ದೂರದ ಊರುಗಳಿಗೆ ಸಂಚಾರವನ್ನು ಮಾಡುವಂಥದ್ದು, ಹೊರದೇಶಕ್ಕೆ ಸಂಬಂಧಪಟ್ಟಿರುವಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ತೊಡಗಿಸಿಕೊಳ್ಳುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇದೆ. ಅದೇ ರೀತಿ 9ನೇ ಸ್ಥಾನವನ್ನು ನೋಡೋದಾದರೆ, 9ನೇ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುಧನು ನಿಮ್ಮ ರಾಶಿಯಿಂದ 3ಯ ಸ್ಥಾನದಲ್ಲಿರ್ತಕ್ಕಂಥದ್ದು. 9ನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವಿನಿಂದಾಗಿ ಭಾಗ್ಯ, ಧರ್ಮ, ದಯಾ, ಪುಣ್ಯ, ತಪಸ್ತಾತ, ಸುತಾತ್ಮಜ ಅಂತ ಹೇಳುತ್ತೆ. 9ನೇ ಸ್ಥಾನವನ್ನು ಪಿತೃಸ್ಥಾನ ಅಂತ ಹೇಳ್ತೇವೆ, ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೇವೆ, ತಪಸ್ಸಿನ ಸ್ಥಾನ ಅಂತ ಹೇಳ್ತೇವೆ. ಸಾಕಷ್ಟು ರೀತಿಯಾದಂಥ ಧಾರ್ಮಿಕವಾದಂಥ ವಿಧಿಯಿಂದ ಧಾರ್ಮಿಕವಾಗಿರುವಂಥ ಕೆಲವಷ್ಟು ಕೆಲಸ ಕಾರ್ಯಗಳಲ್ಲಿ ಮುಖಂಡತ್ವವನ್ನು, ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು, ಸ್ಥಾನಮಾನವನ್ನು ಗಳಿಸುವಂಥ ಯೋಗ. ಅದೇ ರೀತಿ ನಿಮ್ಮ ಒಂದು ಪರಂಪರೆಗೆ ಸಂಬಂಧಪಟ್ಟು ಪಿತ್ರಾರ್ಜಿತವಾಗಿರ್ತಕ್ಕಂಥ ಆಸ್ತಿಗಳು ನಿಮ್ಮ ಕೈ ಸೇರುವಂಥ ಯೋಗವು ಕೂಡ ಈ ಸಂದರ್ಭದಲ್ಲಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವಷ್ಟು ದಾಖಲೆ ಪತ್ರಗಳನ್ನೆಲ್ಲ ಸರಿಪಡಿಸಿಕೊಳ್ಳುವಂಥ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಅಯಾಚಿತವಾಗಿ ಸಡನ್ನಾಗಿ ಬರುವಂಥ ಯೋಗಗಳಿರುವಂಥದ್ದು. ಇನ್ನು ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ರೀತಿಯಾದಂತಹ
ವ್ಯವಸ್ಥೆಗಳಾಗುವಂಥದ್ದು, ಮಾಡುವಂತಹ ಕೆಲಸದಲ್ಲಿಯೂ ಕೂಡ ಒತ್ತಡಗಳು ಕಡಿಮೆ ಆಗುವಂಥ ಯೋಗಗಳಿರುವಂಥದ್ದು, ಹೊಸ ಕಾರ್ಯಗಳನ್ನು, ಹೊಸ ಯೋಜನೆಗಳನ್ನು ರೂಪಣೆಯನ್ನು ಮಾಡಿಕೊಂಡಿದ್ದರೆ ಅದಕ್ಕೆ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥದ್ದು. ಅಗತ್ಯ ಬೇಕಾಗಿ ಬಂದಲ್ಲಿ ನಿಮ್ಮ ಒಂದು ಮೂಲ ಜಾತಕವನ್ನು ವಿಮರ್ಶೆ ಮಾಡಿಕೊಂಡು ಬೇಕಾದಂಥ ಪರಿಹಾರಗಳನ್ನು ಮಾಡ್ಕೊಂಡು ಮುಂದುವರೆದರೆ ಒಳ್ಳೆಯ ರೀತಿಯಾದಂತಹ ಫಲಾಫಲಗಳನ್ನು ಅನುಭವಿಸಲಿಕ್ಕೆ ಅದು ಅವಕಾಶಗಳನ್ನು ಕೊಡುತ್ತೆ ಅಂತ ಹೇಳುವಂಥದ್ದನ್ನು ಈ ಮೂಲಕವಾಗಿ ಹೇಳುವಂಥದ್ದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಅವಕಾಶಗಳು, ಪ್ರಚೋದನೆಗಳು ನಿಮ್ಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಒಳ್ಳೆಯದಾಗಲಿ. ನಮಸ್ಕಾರ, ಶುಭಂ ಭೂಯ. ವೀಕ್ಷಕರೇ, ಸಾಕಷ್ಟು ಜನ ಫೋನ್ ಮಾಡಿ ಜಾತಕಕ್ಕೆ ಸಂಬಂಧಪಟ್ಟಿರಬಹುದು ಅಥವಾ ಕೆಲವಷ್ಟು ವಿಷಯಗಳನ್ನು ವೈಯಕ್ತಿಕವಾಗಿ ವಿಮರ್ಶೆ ಮಾಡಬೇಕು ಅಂತ ಹೇಳುವಂಥ ವಿಷಯದಲ್ಲಿ ಫೋನ್ ಮಾಡ್ತಾ ಇದ್ದೀರಿ, ಮೆಸೇಜ್ ಮೂಲಕವಾಗಿ ತಿಳಿಸ್ತಾ ಇದ್ದೀರಿ. ನಾನು ಹೇಳುವಂಥದ್ದು ಇಷ್ಟೇ, ಜ್ಯೋತಿಷಕ್ಕೆ ಸಂಬಂಧಪಟ್ಟಿರಬಹುದು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಿರಬಹುದು, ವಿಷಯಗಳನ್ನು ಅಗತ್ಯ ಬೇಕಾಗಿ ಬಂದಲ್ಲಿ ನೇರವಾಗಿ ಸರಿಯಾದಂಥ ದೈವಜ್ಞರ ಮುಖಾಂತರವಾಗಿ ವಿಮರ್ಶೆ ಮಾಡಿಕೊಂಡು ಅದರ ಫಲಾಫಲವನ್ನು ಪಡೆದುಕೊಳ್ಳಿ. ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ಆಗಾಗ ಫೋನ್ ಮಾಡೋದ್ರ ಮೂಲಕವಾಗಿಯೋ ಮೆಸೇಜ್ ಮಾಡೋದ್ರ ಮೂಲಕವಾಗಿಯೋ ಸರಿಯಾದಂಥ ಉತ್ತರಗಳನ್ನು ಪಡೆದುಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸರಿಯಾದಂಥ ದೈವಜ್ಞರಲ್ಲಿ ಮುಖತವಾದಂಥ ಭೇಟಿಯಿಂದಾಗಿ, ಸರಿಯಾದಂಥ ಒಂದು ವಿಮರ್ಶೆಯಿಂದಾಗಿ ಸರಿಯಾದಂಥ ಫಲಾಫಲವನ್ನು ಪಡಿಬೋದು. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಹರೇ ರಾಮ್.